ನೋಡಿ ಸರ್, ಈ ರಸ್ತೆಗೆ ಒಂದು ದೊಡ್ಡದು ವಿಲೇಜ್, ಇದು ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಈ ರಸ್ತೆಗೆ 300-350 ಅಡಿ ಬರ್ತದೆ, 250ರಿಂದ 300 ಅಡಿ ಬರ್ತದೆ. ಬಸ್ ರೋಡ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ಮಳವಳ್ಳಿಯಿಂದ 18 ಕಿಲೋಮೀಟ್ರ್ ಆಗುತ್ತೆ. ಇದು ಬಸ್ ರೋಡ್, ಇದು ಲ್ಯಾಂಡ್ ಒಳಗಡೆ ತೋರಿಸ್ತಾ ಇದ್ದೀನಿ. 2 ಎಕರೆ 10 ಗುಂಟೆ ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಜಾಗ ಮಾತ್ರ ಸೂಪರ್ ಜಾಗ. ಇಲ್ಲಿ ಹಿಂದೆಗಡೆಗೂ ಒಂದು 2 ಎಕರೆ ಬೇಕಾದ್ರೆ ಸಿಕ್ಕುತ್ತೆ ಇಲ್ಲಿ ಕೂತ್ಕೊಂಡ್ರೆ. ಈಗ ಸದ್ಯಕ್ಕೆ 2 ಎಕರೆ 10 ಗುಂಟೆ. 3 ಜನ ಬೇಕಾದ್ರೆ ಮಡಿಕೋಬೋದು, 2 ಬೇಕಾದ್ರೆ ಮಡಿಕೋಬೋದು, 4 ಜನಕ್ಕೆ ಬೇಕಾದ್ರೆ ಮಡಿಕೋಬೋದು. ಜಾಗ ಮಾತ್ರ ಸೂಪರಾಗಿದೆ. ಇದು ಯಾರೋ ಪರ್ಚೇಸ್ ಮಾಡಿಲ್ಲ ಲ್ಯಾಂಡ್ನ. ಇದು ಬೋರ್ ಹಾಕ್ಸ್ಬಿಟ್ಟು ಫೆನ್ಸ್ ಹಾಕ್ಸ್ಬಿಟ್ಟು ಕೂತ್ಕೊತ ನಾಳೆ ದಿವಸ ಲೇಔಟ್ ಮಾಡಿದ್ರು ಒಳ್ಳೆ ಜಾಗ ಆಗುತ್ತೆ. ಕಮರ್ಷಿಯಲ್ ಜಾಗ ಬೇಕಾದ್ರೆ ಮಾಡ್ಬೋದು. ಅಗಲ ಒಂದು 150 ಅಡಿ 200 ಅಡಿ ಬರ್ತದೆ. ಉದ್ದ ಮಾತ್ರ 300-350 ಅಡಿ ಬರ್ತದೆ. ಮಣ್ಣು ನೋಡಿ, ಮಣ್ಣಂತ ಎಲ್ಲ ಸೂಪರಾಗಿದೆ. ರೆಡ್ ಸಾಯಲು. ಇವರು ಕುಂಟೆ 2,70,000 ಹೇಳ್ತಿದ್ದಾರೆ. 2,50 ಆಗ್ಬೋದು, 2,60 ಆಗ್ಬೋದು ಕೂತ್ಕೊಂಡ್ರೆ ಒಂದು ಕುಂಟೆ. ಜಾಗ ಮಾತ್ರ ಬಾಕ್ಸಾಗಿ ಸ್ಕ್ವೇರ್ ಆಗಿದೆ. ಒಳ್ಳೆ ತುಂಬ ದೊಡ್ಡ ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಜಾಗ ಇದು. ಮಳವಳ್ಳಿಯಿಂದ ಒಂದು 18 ಕಿಲೋಮೀಟ್ರ್ ಆಗುತ್ತೆ. ತಾರ್ ರೋಡ್ಗೆ ಒಂದು 300-350 ಅಡಿ ಬರ್ತದೆ. ಜಾಗ ಮಾತ್ರ ನೋಡಿ ಸೂಪರಾಗಿದೆ. ಒಳ್ಳೆ ರೆಡ್ ಸಾಯಲು. 3 ಜನ ಬೇಕಾದ್ರೆ ಡಿವೈಡ್ ಮಾಡ್ಕೋಬೋದು. ಒಂದು 35 ಗುಂಟೆ 2 ಬೇಕಾದ್ರೆ ಮಡಿಕೋಬೋದು. 2 ಎಕರೆ 10 ಗುಂಟೆ. 2,70,000 ಹೇಳ್ತಿದ್ದಾರೆ. ಒಂದು 5,000 ಹೆಚ್ಚು ಕಮ್ಮಿ ಕೂತ್ಕೊಂಡ್ರೆ ನೆಗೋಷಿಯಬಲ್ ಆಗುತ್ತೆ. ಡೈರೆಕ್ಟ್ ಪಾರ್ಟಿ, ಜನರಲ್ಲು ಡೈರೆಕ್ಟ್ ಕುಡಿಸ್ತೀವಿ, ಸಿಟ್ಟಿಂಗ್ ಕೊಡ್ತೀವಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ ಇದೆ ಅಂತ. ಪಿತ್ರಾಜಿತ ಯಾರೂ ಪರ್ಚೇಸ್ ಮಾಡಿಲ್ಲ. ಡೈರೆಕ್ಟ್ ಓನರು ಲೋಕಲ್ನವರು ಹೊರಗಡೆ ಇದ್ದಾರೆ. ಬೆಂಗಳೂರಿಂದ 118 ಕಿಲೋಮೀಟ್ರ್ ಆಗುತ್ತೆ. ಮಳವಳ್ಳಿಯಿಂದ 18 ಕಿಲೋಮೀಟ್ರು. 2,70,000 ಹೇಳ್ತಾರೆ. ಕೂತ್ಕೊಂಡ್ರೆ ಹೆಚ್ಚು ಕಮ್ಮಿ ನೆಗೋಷಿಯಬಲ್ಲು. ಜಾಗ ಮಾತ್ರ ಸೂಪರಾಗಿದೆ ನೋಡಿ. ಡೈರೆಕ್ಟ್ ರಿಜಿಸ್ಟ್ರೇಷನ್ನೇ. ಒಂದು ದೊಡ್ಡ ವಿಲೇಜ್ಗೆ ಅಟ್ಯಾಚ್ ಆಗಿರುವಂಥ ಜಾಗ. ನಾಳೆ ಜಸ್ಟಲ್ಲಿ ಬೇಡ ಅಂದರೆ ಬೇಕಾದ್ರೆ ಸೈಟ್ ಬೇಕಾದ್ರೂ ಹೊಡಿಬೋದು. ಸೈಟ್ ಮಾಡಿಬಿಟ್ಟು ಬೇಕಾದ್ರೆ ಮಾಡ್ಬೋದು. ಒಳ್ಳೆ ರೆಡ್ ಸಾಯಲು.